ಒನ್ಸ್ ಅಗೇನ್ ಇವತ್ತು ಮಹಿಳಾ ದಿನಾಚರಣೆಯ ಸಂಭ್ರಮದ ನಡುವೆ ಸೂತಕದ ವಾತಾವರಣ ಕೂಡ ಇದೆ. ಹೇಳಿದೆ ನಾನು ಏನಾಯ್ತು ಅಂತ. ಸೌಜನ್ಯ ಪ್ರಕರಣ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. 2012ರಲ್ಲಿ ನಡೆದಂತ ಘಟನೆ. ನಾನು ನಿಮಗೆ ಅದರ ಸಚಿತ್ರ ವರದಿಯನ್ನು ಹೇಳ್ತಾ ಹೋಗ್ತೀನಿ ಅಂತ ಹೇಳಿದ್ದೆ. ಆ ಕಡೆ ಇನ್ಫ್ಲುಯೆನ್ಸ್ ಅಲ್ಲ, ಈ ಕಡೆ ಇನ್ಫ್ಲುಯೆನ್ಸ್ ಅಲ್ಲ, ಅವರ ಪರನೂ ಅಲ್ಲ, ಇವರ ಪರನೂ ಅಲ್ಲ, ಒಟ್ಟಾರೆ ಸೌಜನ್ಯ ಪರ ಅನ್ನುವಂಥ ರೀತಿಯಲ್ಲಿ ನೀವೆಲ್ಲರೂ ಕೇಳಿದ್ರೆ ಸೌಜನ್ಯ ಪ್ರಕರಣದ ಬಗ್ಗೆ ನಿರಂತರವಾಗಿ ಸುದ್ದಿ ಮಾಡಿ ಅಂತ ಪ್ರತಿದಿನ ಮಾಡ್ತೀವಿ. ನಾವು ಆ ಸುದ್ದಿ ಮಾಡೇ ಮಾಡ್ತೀವಿ. ಪ್ರಕರಣದ ಬಗ್ಗೆ ದನಿ ಎತ್ತಿದವರನ್ನ ನಿಮಗೆ ಆ ಕಡೆಯವರು ಈ ಕಡೆಯವರು ಎಲ್ಲರನ್ನು ಮತ್ತೊಮ್ಮೆ ಆಮೇಲೆ ನಮ್ಗೆ ಗೊತ್ತಿದೆ ಇದೆಲ್ಲವೂ ಕೂಡ ಮತ್ತೊಮ್ಮೆ ಮರುತನಿಖೆಗೆ ಆದೇಶ ಕೊಡಬೇಕಾಗತ್ತೆ ಅಂತ. ಸರ್ಕಾರ ಕೂಡ ಕೊಡೋಕೆ ಬರೋದಿಲ್ಲ, ನೆನಪಿಡಿ. ಸರ್ಕಾರ ಕೂಡ ಕೊಡೋಕೆ ಬರೋದಿಲ್ಲ. ಒಮ್ಮೆ ತನಿಖೆ ಆದ ನಂತರ ಸಿಬಿಐ ಆದೇಶ ಕೊಟ್ಟ ನಂತರ ಸರ್ಕಾರಕ್ಕೆ ಬರೋದಿಲ್ಲ. ನೀವೆಲ್ಲ ಸಿದ್ದರಾಮಯ್ಯನವರೇ ಮತ್ತೊಬ್ಬರೇ ಅಥವಾ ನರೇಂದ್ರ ಮೋದಿ ಅವರೇ ಹಂಗೆ ಬರಲ್ಲ ಅಂತ ಹೇಳ್ಬಿಡ್ತೀನಿ ನಾನು. ಮರು ತನಿಖೆಗೆ ಕೋರ್ಟೇ ಅದನ್ನ ಆದೇಶ ಕೊಡಬೇಕು. ಆಮೇಲೆ ಕೋರ್ಟ್ಗೆ ನೀವು ಬಂದು ಹೇಳಿದ್ರೆ ಆಗಲ್ಲ. ಆ ಫ್ಯಾಮಿಲಿಯವರು ಅದಕ್ಕೆ ಹೋರಾಟ ಮಾಡುವಂತವ್ರು ಕೂಡ ಅದಕ್ಕಿದ್ದಾರೆ. ಅವರು ಎರಡೂ ಕಡೆ ಕೂಡ ರೆಡಿ ಇದ್ದಾರೆ. ಆಗ್ಲಿ ತನಿಖೆ ಅಂತೇಳಿ ನಾವು ಹೇಳ್ತಾ ಇರೋದು. ಹಾಗಾಗಿ ಎಲ್ಲೂ ನಿಮ್ಮನ್ನ ದಾರಿ ತಪ್ಪಿಸುವಂತ ದಿಕ್ಕು ತಪ್ಪಿಸುವಂತ ಪ್ರಯತ್ನಗಳನ್ನು ಮಾಡಲಾರೆವು. ಇವತ್ತು ಗಿರೀಶ್ ಮಠಣ್ಣವರು ಕೂಡ ಬಂದಿದ್ರು. ಅವ್ರು ಏನು ಹೇಳ್ತಾರೆ ಈ ಸಂದರ್ಭದಲ್ಲಿ ಕೇಳೋಣ ಬನ್ನಿ. ಧರ್ಮಸ್ಥಳದ ನೇತ್ರಾವತಿ ಹೆಣ್ಮಕ್ಳ ಶವ ನೋಡೋದು ಇಟ್ ಇಸ್ ವೆರಿ ಕಾಮನ್. ಇನ್ನೂ 3-4 ಜನ ಇದ್ದಾರೆ, ಕ್ರಮ ಕೈಗೊಳ್ಳಿ ಅಂತ ಹೈಕೋರ್ಟ್ ಹೇಳಾಗಿದೆ. ಯಾಕೆ ತೋರ್ತಾ ಇದೆ ಸರ್ಕಾರದವರು? ಬೆತ್ತಲ್ಲಿ ಹೆಣ್ಮಕ್ಳ ಶವ ನೋಡೋದು ದಟ್ ವಾಸ್ ವೆರಿ ಕಾಮನ್ ಫ್ಯಾಕ್ಟರ್. ಇದೆಲ್ಲ ನಾನು ಹೇಳಿದಾಗ ಏನು ಜೈನರಿಗೆ ಬೈದಂಗ ಆಗ್ತದೆ. ಸೌಜನ್ಯ ಹಂತಕರ ವಿರುದ್ಧ ರಿಪಬ್ಲಿಕ್ ಕನ್ನಡ ವಾರ್. ಅಸಲಿ ಸತ್ಯಗಳನ್ನ ಬಿಚ್ಚಿಟ್ಟ ಗಿರೀಶ್ ಮಟ್ಟಣ್ಣನವರ್. ಇವತ್ತು ಮಹಿಳಾ ದಿನಾಚರಣೆ. ಈ ದಿನವನ್ನ ನಾವು ಸಹೋದರಿ ಸೌಜನ್ಯಗೆ ಅರ್ಪಿಸುತ್ತಿದ್ದೇವೆ. ಆಕೆಗೆ ನ್ಯಾಯ ಸಿಗೋವರೆಗೂ ನಾವು ಹೋರಾಟ ಮಾಡುತ್ತೇವೆ. ಮೊನ್ನೆಯಿಂದ ನಾವು ಸೌಜನ್ಯ ಸೀರೀಸ್ ಆರಂಭಿಸಿದಾಗ ನೀವು ತುಂಬು ಹೃದಯದಿಂದ ಪ್ರೀತಿ ಕೊಟ್ರಿ. ಕಮೆಂಟ್ ಬಾಕ್ಸ್ ನಲ್ಲಿ ಬಂದು ಗಿರೀಶ್ ಮಟ್ಟಣ್ಣನವರನ್ನ ಕರೆಸಿ ಮಾತನಾಡಿಸಿ ಅಂದ್ರಿ. ಈಗ ನಿಮ್ಮ ಮುಂದೆ ಗಿರೀಶ್ ಮಟ್ಟಣ್ಣನವರ್ ಇದ್ದಾರೆ. ಆ ಸಂಜೆ ಸಹೋದರಿ ಸೌಜನ್ಯಗೆ ಏನಾಯ್ತು? ಧರ್ಮಸ್ಥಳದ ನೇತ್ರಾವತಿ ಅಲ್ಲಿ ಬಸ್ ಸ್ಟಾಪ್ ಇದೆಯಲ್ಲ, ಪ್ರಕೃತಿ ಚಿಕಿತ್ಸಾಲಯದ ಎದುರುಗಡೆನೆ ಬಸ್ ಸ್ಟಾಪ್ ಇದೆ. ಆ ಬಸ್ ಸ್ಟಾಪ್ ಅಲ್ಲಿ ಇಳ್ಕೋತಾಳೆ, ಒಬ್ಳೇ ಬರ್ತಾ ಇರ್ತಾಳೆ. ಬರಬೇಕಾದ್ರೆ ನಾನು ತುಂಬಾ ಬ್ರೀಫ್ ಆಗಿ ಹೇಳ್ತೇನೆ. ಅವರು ಯೂಶುವಲಿ ಕೂಡ ಅವ್ರ ರಿಲೇಟಿವ್ ಆಗ್ಲಿ ಅವ್ರ ಸೋದರ ಮಾವ ಬಂದಾಗ ಹಿಂಗ್ ಮಾಡಿ ವಿಶ್ ಮಾಡಿ ಯಾರು ಕೂಡ ಹೋಗ್ತಾರೆ. ಅವಾಗ ಅದನ್ನ ಬಿಡು ಬಂದ್ಲು ಸೌಜನ್ಯ ಅಂತ ಅವ್ರ ಪಾಡಿಗೆ ಅವ್ರು ಹೋಗಿದ್ದಾರೆ. ಬಟ್ ವೆರಿ ಶಾರ್ಟ್ ಟೈಮ್ ಅಲ್ಲಿ 4:32 ಇನ್ ಬಿಟ್ವೀನ್ 4:40 ಅವಳು ಮಿಸ್ಸಿಂಗ್ ಆಗ್ತಾಳೆ. ಸೌಜನ್ಯ ಏನಾದ್ಲು ಅಂತ ಜನರಿಗೆ ಭಯ. ಜನ ಹುಡ್ಕಾಡಕ್ ಸ್ಟಾರ್ಟ್ ಮಾಡ್ತಾರೆ. ನೀವು ಕೇಳಬಹುದು, ಏನ್ ಸಿಲಿ ಮಾತಾಡ್ತೀರಿ ನೀವು? ಮಿಸ್ಸಿಂಗ್ ಆದ್ರೆ ಎಲ್ಲೋ ಯಾಕೆ ಇಷ್ಟೊಂದು ಜನ ಸೇರ್ತಾರೆ ಅಂತ ನೀವು ಕೇಳ್ತೀರಿ. ಯಾಕೆ ಜನ ಸೇರಿದ್ರು ಅಂತ ಹೇಳಿದ್ರೆ, ನಿರಂತರವಾಗಿ ಅಲ್ಲಿ ಜನಗಳಿಗೆ ಕಾಮನ್ ಆಗಿಬಿಟ್ಟಿತ್ತು. ಹೆಣ್ಮಕ್ಳು ಕಾಣೆಯಾಗೋದು, ಹೆಣ್ಮಕ್ಳ ಶವ ನೋಡೋದು ಇಟ್ ಇಸ್ ವೆರಿ ಕಾಮನ್. ಅಲ್ಲಲ್ಲಿ ಕಾಡಲ್ಲಿ ಕಲ್ಲೇರಿ ಅಂತ ಕಾಡಿದೆ, ನೇತ್ರಾವತಿ ಹೊಳೆ ಪಕ್ಕದಲ್ಲಿ ಡೆಡ್ ಬಾಡಿ ಬೀಳೋದು, ಅದು ನೆಕೆಡ್ ಬೆತ್ತಲ್ಲಿ ಹೆಣ್ಮಕ್ಳದು ಶವ ನೋಡೋದು ದಟ್ ವಾಸ್ ವೆರಿ ಕಾಮನ್ ಫ್ಯಾಕ್ಟರ್. ಸೌಜನ್ಯ ಶವ ಎಲ್ಲಿ ಸಿಕ್ಕಿತ್ತು ಗೊತ್ತಾ? ಮಲೆನಾಡಿನಲ್ಲಿ ಕಾಡು ವೆರಿ ಸಹಜ. ಹುಡುಕಾಡ್ತಾರೆ, ಸಿಗೋದಿಲ್ಲ. ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಹೋದಾಗ ಆಯ್ತು ಇನ್ನೊಂದ್ ಸ್ವಲ್ಪ ಹೊತ್ತು ನೋಡು, ನೀವು ಇದ್ರ ಮಾಡು ಅಂತೆಲ್ಲ ಹೇಳ್ತಾರೆ. ಮರುದಿನ ಡೆಡ್ ಬಾಡಿ ಸಿಗ್ತದೆ. ಯಾವ ಜಾಗದಲ್ಲಿ ಸಿಗ್ತದೆ ಅಂತ ಹೇಳಿದ್ರೆ, ಯಾವ ಜಾಗದಲ್ಲಿ ಇವ್ರು ಹಿಂದಿನ ದಿನ ರಾತ್ರಿ ಹುಡುಕಾಡಿದ್ರಲ್ಲ ಅದೇ ಜಾಗದಲ್ಲೇನೆ ಸಿಗ್ತದೆ. ಹಿಂದಿನ ದಿನ ಯಾಕೆ ಸಿಗ್ಲಿಲ್ಲ? ಸಂತೋಷ್ ರಾವ್ ತಪ್ಪೇ ಮಾಡಿರಲಿಲ್ವಾ? 10ನೇ ತಾರೀಕಿಗೆ ಬೆಳಿಗ್ಗೆ 10 ಡೆಡ್ ಬಾಡಿ ಸಿಗ್ತದೆ. 11ನೇ ತಾರೀಕಿಗೆ ಸಾಯಂಕಾಲ ಸಂತೋಷ್ ರಾವ್ ಅನ್ನೋನ್ನ ಹಿಡ್ಕೊಂಡು ಬರ್ತಾರೆ. ಅದು ಯಾವ ಜಾಗದಿಂದ? ಬೆಂಗಳೂರಿಂತ್ರ ಅಲ್ಲ, ಮಂಗಳೂರಿಂತ್ರ ಅಲ್ಲ, ಎಲ್ಲೋ ಇಂತ್ರ ಅಲ್ಲ. ಎಲ್ಲಿ ಸೌಜನ್ಯ ಡೆಡ್ ಬಾಡಿ ಸಿಗುತ್ತೆ ಮತ್ತೆ ಎಲ್ಲಿ ದಟ್ ಇಸ್ ದ ಪ್ಲೇಸ್ ಆಫ್ ಆಫೀಸ್ ಅಂತ ಹೇಳ್ತಾರೆ, ಆ ಜಾಗದಿಂದ 1.5 ಕಿಲೋಮೀಟರ್ ದಲ್ಲಿನೇ, ಅಂದ್ರೆ ಬಾಹುಬಲಿ ಬೆಟ್ಟದಿಂದ ತಗೊಂಡ್ ಬರ್ತಾರೆ. 9ನೇ ತಾರೀಕು ಸಾಯಂಕಾಲ ಸಂತೋಷ್ ರಾವ್ ಎತ್ಕೊಂಡು ಹೋಗಿ ಅವನೇ ಮಾಡಿದ್ರೆ 11ನೇ ತಾರೀಕಿನವರೆಗೂ ಅದೇ ಬಾಹುಬಲಿ ಬೆಟ್ಟದಲ್ಲಿ ಕುಂತಿರ್ತಾನ ಅವನು. ಇಸ್ ಇಟ್ ಪಾಸಿಬಲ್? ಆ 3-4 ಅತ್ಯಾಚಾರಿಗಳು ಯಾರು? ಸಿಬಿಐ ಪ್ರಾಸಿಕ್ಯೂಷನ್ ಏನ್ ಹೇಳ್ತಾರೆ, ಸ್ಪೆಷಲ್ ಪೋಕ್ಸೋ ಕೋರ್ಟ್ ಅಲ್ಲಿ, ಸಿಬಿಐ ಕೋರ್ಟ್ ಅಲ್ಲಿ ಸಂತೋಷ್ ರಾವ್ ಮಾಡಿದ್ದಲ್ಲ, ಇವನು ಬಿಟ್ಟು ಇವನು ಹೊರತುಪಡಿಸಿ ಇನ್ನೂ 3-4 ಜನ ಇದ್ದಾರೆ ಅಂತೇಳಿ ಯಾರು ಹೇಳ್ತಾರೆ? ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಸಿಬಿಐ ಹೇಳ್ತದೆ. ಪೋಕ್ಸೋ ಕೋರ್ಟ್ ಅಲ್ಲಿ, ವಿಚಾರಣೆ ಕೋರ್ಟ್ ಅಲ್ಲಿ ಅದಕ್ಕೆ ಜಡ್ಜ್ ಏನ್ ಹೇಳ್ತಾರೆ, ಹಾನರೇಬಲ್ ಜಡ್ಜ್ ಏನ್ ಹೇಳ್ತಾರೆ, ಎಸ್ ಇನ್ವೆಸ್ಟಿಗೇಟ್ ಮಾಡಿ, ನಿಜವಾದ ಆರೋಪಿಗಳನ್ನ ಕರ್ಕೊಂಡ್ ಬನ್ನಿ, ಅವ್ರು ಹೋಗ್ರಿ ಇನ್ವೆಸ್ಟಿಗೇಟ್ ಮಾಡ್ರಿ, ಅವ್ರನ್ನ ತನಿಖೆ ಮಾಡ್ರಿ ಅಂತ ಹೇಳ್ತಾರೆ. ಇನ್ವೆಸ್ಟಿಗೇಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಆ ಸ್ಪೆಷಲ್ ಕೋರ್ಟಿನ ಆದೇಶ ಏನಿದೆ ಅದಕ್ಕೆ ಇವ್ರು ಏನ್ ಮಾಡ್ತಾರೆ, ಸ್ಟೇ ತರ್ತಾರೆ ಹೈಕೋರ್ಟಿಗೆ ಹೋಗಿ. ಇದು ಆಗಿದ್ದು
ಮಟ್ಟಣ್ಣನವರ್ ಬಂಧಿಸಲು ಸಚಿವರ ಷಡ್ಯಂತ್ರ. ರಾಜ್ಯ ಸಚಿವರು ಇದಾರೆ. ಹುನ್ನಾರ ಆರೋಪ ಅಲ್ಲ ಸರ್. ಆಲ್ರೆಡಿ ಸುಖಾಸುಮ್ನೆ ನನ್ನ ಮೇಲೆ ಕೇಸ್ ಮಾಡಿದ್ರು, ಜೈನರಿಗೆ ಬೈದೆ ಅಂತ ಹೇಳಿ. ಇದೆಲ್ಲ ನಾನು ಹೇಳಿದಾಗ ಏನು ಜೈನರಿಗೆ ಬೈದಂಗ ಆಕೈತೆ? ಆಲ್ರೆಡಿ ಕೇಸ್ FIR ಮಾಡಿದ್ದಾರೆ ನನ್ನ ಮೇಲೆ. ಸೌಜನ್ಯಗೆ ನ್ಯಾಯ ಸಿಗೋದಕ್ಕೆ ಏನ್ ಮಾಡ್ಬೇಕು ಸರ್? ಇದರಲ್ಲಿ ಮರು ತನಿಖೆ ಮಾಡಬೇಕು, ಅದಕ್ಕೆ ಅವಕಾಶ ಇದೆ. ಆ ನಂತರ ನೋಡಿ, ಎಲ್ಲರೂ ಒಂದು ವಿಷಯ ಮರೆಮಾಚ್ತಾ ಇದ್ದಾರೆ, ಸೌಜನ್ಯ ಮುಗಿದದ್ದೆ ಅಂತ ಹೇಳಿ, ಅದು ಕ್ಲೋಸ್ ಆಗ್ಬಿಟ್ಟಿದೆ ಅಂತ ಹೇಳಿ. ಸೌಜನ್ಯ ಪ್ರಕರಣದ ತನಿಖಾಧಿಕಾರಿಗಳು ಮತ್ತು ಎರಿಂಗ್ ಆಫೀಷಿಯಲ್ಸ್, ಅದರಲ್ಲಿ ಮೆಡಿಕಲ್ ಆಫೀಸರ್ಸ್ ಬರ್ತಾರೆ. ಅವರ ಮೇಲೆ ಶೀಘ್ರಾತಿ ಶೀಘ್ರದಲ್ಲಿ ಕ್ರಮ ಕೈಗೊಳ್ಳಿ ಅಂತ ಹೈಕೋರ್ಟ್ ಹೇಳಾಗಿದೆ. ಯಾಕೆ ತೋಳ್ತಾ ಇಲ್ಲ ಸರ್ಕಾರದವರು? ಏನಾಗಿದೆ ಸರ್ಕಾರಕ್ಕೆ? ಮುಗಿದ ಅಧ್ಯಾಯನ? ಇವತ್ತು ಸೌಜನ್ಯ ಪ್ರಕರಣದ ಬಗ್ಗೆ ಗಿರೀಶ್ ಮಟ್ಟಣ್ಣನವರ್ ಎಲ್ಲ ಮಾಹಿತಿ ನೀಡಿದ್ದಾರೆ. ಮುಂದೊಂದು ದಿನ ಸಮೀರ್ರನ್ನು ಮಾತನಾಡಿಸುವ ಪ್ರಯತ್ನ ಮಾಡ್ತೀವಿ. ನಮಗೆ ಬೇಕಿರೋದು ನ್ಯಾಯದ ಗೆಲುವು. ಅದಕ್ಕೆ ನಿಮ್ಮ ಜೊತೆಗೂಡಿ ನಾವು ಹೇಳ್ತೀವಿ, ಜಸ್ಟಿಸ್ ಫಾರ್ ಸೌಜನ್ಯ. ನ್ಯೂಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಒನ್ಸ್ ಅಗೇನ್ ಇವತ್ತು ಮಹಿಳಾ ದಿನಾಚರಣೆಯ ಸಂಭ್ರಮದ ನಡುವೆ ಸೂತಕದ ವಾತಾವರಣ ಕೂಡ ಇದೆ. ಹೇಳಿದೆ ನಾನು ಏನಾಯ್ತು ಅಂತ. ಸೌಜನ್ಯ ಪ್ರಕರಣ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. 2012 ನಡೆದಂತ ಘಟನೆ. ನಾನು ನಿಮಗೆ ಅದರ ಸಚಿತ್ರ ವರದಿಯನ್ನು ಹೇಳ್ತಾ ಹೋಗ್ತೀನಿ ಅಂತ ಹೇಳಿದ್ದೆ. ಆ ಕಡೆ ಇನ್ಫ್ಲುಯೆನ್ಸ್ ಅಲ್ಲ, ಈ ಕಡೆ ಇನ್ಫ್ಲುಯೆನ್ಸ್ ಅಲ್ಲ, ಅವರ ಪರನೂ ಅಲ್ಲ, ಇವರ ಪರನೂ ಅಲ್ಲ, ಒಟ್ಟಾರೆ ಸೌಜನ್ಯ ಪರ ಅನ್ನುವಂಥ ರೀತಿಯಲ್ಲಿ ನೀವೆಲ್ಲರೂ ಕೇಳಿದ್ರೆ ಸೌಜನ್ಯ ಪ್ರಕರಣದ ಬಗ್ಗೆ ನಿರಂತರವಾಗಿ ಸುದ್ದಿ ಮಾಡಿ ಅಂತ ಪ್ರತಿದಿನ ಮಾಡ್ತೀವಿ. ನಾವು ಆ ಸುದ್ದಿ ಮಾಡೇ ಮಾಡ್ತೀವಿ. ಪ್ರಕರಣದ ಬಗ್ಗೆ ದನಿ ಎತ್ತಿದವರನ್ನ ನಿಮಗೆ ಆ ಕಡೆಯವರು ಈ ಕಡೆಯವರು ಎಲ್ಲರನ್ನು ಮತ್ತೊಮ್ಮೆ, ಆಮೇಲೆ ನಮ್ಗೆ ಗೊತ್ತಿದೆ ಇದೆಲ್ಲವೂ ಕೂಡ ಮತ್ತೊಮ್ಮೆ ಮರುತನಿಖೆಗೆ ಆದೇಶ ಕೊಡಬೇಕಾಗತ್ತೆ ಅಂತ. ಸರ್ಕಾರ ಕೂಡ ಕೊಡೋಕ್ ಬರೋದಿಲ್ಲ, ನೆನಪಿಡಿ. ಸರ್ಕಾರ ಕೂಡ ಕೊಡೋಕ್ ಬರೋದಿಲ್ಲ. ಒಮ್ಮೆ ತನಿಖೆ ಆದ ನಂತರ CBI ಆದೇಶ ಕೊಟ್ಟ ನಂತರ ಸರ್ಕಾರಕ್ಕೆ ಬರೋದಿಲ್ಲ. ನೀವೆಲ್ಲ ಸಿದ್ದರಾಮಯ್ಯನವರೇ ಮತ್ತೊಬ್ಬರೇ ಅಥವಾ ನರೇಂದ್ರ ಮೋದಿ ಅವರೇ ಹಂಗ್ ಬರಲ್ಲ ಅಂತ ಹೇಳ್ಬಿಡ್ತೀನಿ ನಾನು. ಮರು ತನಿಖೆಗೆ ಕೋರ್ಟೇ ಅದನ್ನ ಆದೇಶ ಕೊಡಬೇಕು. ಆಮೇಲೆ ಕೋರ್ಟ್ಗೆ ನಾವೋ ನೀವೋ ಬಂದು ಹೇಳಿದ್ರೆ ಆಗಲ್ಲ. ಆ ಫ್ಯಾಮಿಲಿಯವರು, ಸೊ ಅದಕ್ಕೆ ಹೋರಾಟ ಮಾಡುವಂತವ್ರು ಕೂಡ ಅದಕ್ಕಿದ್ದಾರೆ. ಅವರು ಎರಡೂ ಕಡೆ ಕೂಡ ನಡೆಯಿದ್ದಾರೆ. ಆಗ್ಲಿ ತನಿಖೆ ಅಂತ ಹೇಳಿ ನಾವು ಹೇಳ್ತಾ ಇರೋದು. ಹಾಗಾಗಿ ಎಲ್ಲೂ ನಿಮ್ಮನ್ನ ದಾರಿ ತಪ್ಪಿಸುವಂತ, ದಿಕ್ಕು ತಪ್ಪಿಸುವಂತ ಪ್ರಯತ್ನಗಳನ್ನು ಮಾಡಲಾರೆವು. ಇವತ್ತು ಗಿರೀಶ್ ಮಟ್ಟಣ್ಣನವರು ಕೂಡ ಬಂದಿದ್ರು. ಅವ್ರು ಏನು ಹೇಳ್ತಾರೆ ಈ ಸಂದರ್ಭದಲ್ಲಿ ಕೇಳೋಣ ಬನ್ನಿ. ಧರ್ಮಸ್ಥಳದ ನೇತ್ರಾವತಿ ಹೆಣ್ಮಕ್ಳ ಶವ ನೋಡೋದು ಇಟ್ ಇಸ್ ವೆರಿ ಕಾಮನ್. ಇನ್ನೂ 3-4 ಜನ ಇದ್ದಾರೆ, ಕ್ರಮ ಕೈಗೊಳ್ಳಿ ಅಂತ ಹೈಕೋರ್ಟ್ ಹೇಳಾಗಿದೆ. ಯಾಕೆ ತೋಳ್ತಾ ಇಲ್ಲ ಸರ್ಕಾರದವರು? ಬೆತ್ತಲ್ಲಿ ಹೆಣ್ಮಕ್ಳ ಶವ ನೋಡೋದು ದಟ್ ವಾಸ್ ವೆರಿ ಕಾಮನ್ ಫ್ಯಾಕ್ಟರ್. ಇದೆಲ್ಲ ನಾನು ಹೇಳಿದಾಗ ಏನು ಜೈನರಿಗೆ ಬೈದಂಗ ಆಗ್ತದೆ? ಸೌಜನ್ಯ ಹಂತಕರ ವಿರುದ್ಧ ರಿಪಬ್ಲಿಕ್ ಕನ್ನಡ ವಾರ್. ಅಸಲಿ ಸತ್ಯಗಳನ್ನ ಬಿಚ್ಚಿಟ್ಟ ಗಿರೀಶ್ ಮಟ್ಟಣ್ಣನವರ್. ಇವತ್ತು ಮಹಿಳಾ ದಿನಾಚರಣೆ. ಈ ದಿನವನ್ನ ನಾವು ಸಹೋದರಿ ಸೌಜನ್ಯಗೆ ಅರ್ಪಿಸುತ್ತಿದ್ದೇವೆ. ಆಕೆಗೆ ನ್ಯಾಯ ಸಿಗೋವರೆಗೂ ನಾವು ಹೋರಾಟ ಮಾಡುತ್ತೇವೆ. ಮೊನ್ನೆಯಿಂದ ನಾವು ಸೌಜನ್ಯ ಸೀರೀಸ್ ಆರಂಭಿಸಿದಾಗ ನೀವು ತುಂಬು ಹೃದಯದಿಂದ ಪ್ರೀತಿ ಕೊಟ್ರಿ. ಕಮೆಂಟ್ ಬಾಕ್ಸ್ ನಲ್ಲಿ ಬಂದು ಗಿರೀಶ್ ಮಟ್ಟಣ್ಣನವರನ್ನ ಕರೆಸಿ ಮಾತನಾಡಿಸಿ ಅಂದ್ರಿ. ಈಗ ನಿಮ್ಮ ಮುಂದೆ ಗಿರೀಶ್ ಮಟ್ಟಣ್ಣನವರ್ ಇದ್ದಾರೆ. ಆ ಸಂಜೆ ಸಹೋದರಿ ಸೌಜನ್ಯಗೆ ಏನಾಯ್ತು? ಧರ್ಮಸ್ಥಳದ